ನೋಡಿ ಇಲ್ಲೆಲ್ಲ ಮಳೆ ಬಂದರೆ ಒಂದು ತುಂಬಿದ ಕೆರೆ ಥರ ಕಾಣಿಸುತ್ತೆ. ಇದು ಒಂದು ನೋಡೋಕ್ಕೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಮಳೆ ಟೈಮಲ್ಲೂ ಬಂದರೆ ಇಲ್ಲೆಲ್ಲ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ಬೋದು ನೀವು. ನೋಡಿ ನಾವು ಉತ್ತನಳ್ಳಿಗೆ ಬರ್ತಾಯಿದ್ದೀವಿ. ಇದು ಬ್ಯಾಕ್ ಸೈಡು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಹತ್ಕೊಂಡು ಕೂಡ ಹೋಗ್ಬೋದು. ನಮ್ಮ ಚಾಮುಂಡಿ ಬೆಟ್ಟ ಎಷ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಬಸ್ ವ್ಯವಸ್ಥೆ ಕೂಡ ಇದೆ, ನೀವು ಬಸ್ಸಲ್ಲೂ ಕೂಡ ಬರ್ಬೋದು. ನೋಡಿ ಎಷ್ಟು ಜನ ಭಕ್ತಾದಿಗಳು ಹೇಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವೇನೆ. ನೋಡಿ ಇದೇ ತಾಯಿ ಉತ್ತನಳ್ಳಿ ಟೆಂಪಲ್, ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮ ಅವರ ದೇವಸ್ಥಾನ. ನೋಡಿ ಇದೇ ನಮ್ಮ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ಒಂದು ದೇವಸ್ಥಾನ. ನೋಡಿ ಯಾವ ರೀತಿ ಇದೆ. ಮುಂಚೆ ಹಳೆ ದೇವಸ್ಥಾನ ಇತ್ತು, ಈಗ ಡೆಮಾಲಿಷ್ ಮಾಡಿ ಒಂದು ಹೊಸ ದೇವಸ್ಥಾನ ನೋಡಿ ಯಾವ ರೀತಿ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಉತ್ಸವ ಮೂರ್ತಿ ಅಂತ ಬಂದಿರೋದು. ಇದು ವಿಗ್ರಹ ಕಾಣಿಸ್ತಿರೋದು ನಿಮಗೆ ಉತ್ಸವ ಮೂರ್ತಿ. ಇದು ಇನ್ನೂ ಒಳಗಡೆ ಗರ್ಭಗುಡಿ ಹತ್ರ ನಾವು ತೋರಿಸ್ತೀವಿ, ನೋಡ್ಕೊಳ್ಳಿ. ಮೊದಲು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಅಷ್ಟೇ ಹೋಗ್ತಾ ಇದ್ದೆ. ಆಮೇಲೆ ನನ್ನ ಸ್ನೇಹಿತರು ವಸಂತಮ್ಮ ಅಂತಿದ್ದಾರೆ, ಸೀನಿಯರ್ ಪ್ರೊಫೆಸರ್, ಅವರು ಹೇಳಿದರು ಉತ್ತನಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಜ್ವಾಲಾಮುಖಿ ಅಂತೇಳಿ ಬಂದಾಗ ಆವಾಗಿಂದ ನನಗೆ ಅನಿಸ್ದಾಗೆಲ್ಲ ಬರ್ತಾ ಇರ್ತೀನಿ ತಾಯಿ ದರ್ಶನಕ್ಕೆ. ಯಾವಾಗಲೂ ತಾಯಿ ಒಳ್ಳೆ ಅಲಂಕಾರ, ಒಳ್ಳೆ ದರ್ಶನ, ಒಳ್ಳೆ ಪೂಜೆ ಆಗುತ್ತೆ. ಭಾಳ ತೃಪ್ತಿ ಆಗುತ್ತೆ ತಾಯಿ ನೋಡಿದಾಗ. ಮನಸ್ಸಲ್ಲಿ ಎಲ್ಲರಿಗೂ ಕಷ್ಟ ಇದ್ದೇ ಇದೆ ಮನುಷ್ಯನಿಗೆ. ಇವತ್ತು ನೆಮ್ಮದಿ ಬೇಕು ಜೀವನದಲ್ಲಿ. ಎಲ್ಲರೂ ಕೂಡ ಅದರಲ್ಲೂ ಆಷಾಢದಲ್ಲಿ ದೇವಿ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನೋ ಒಂದು ಮಾತಿದೆ. ಹಾಗಾಗಿ ಇವತ್ತು ಆಷಾಢದ ದರ್ಶನಕ್ಕೋಸ್ಕರ ಚಾಮುಂಡೇಶ್ವರಿ ಬೆಳಗ್ಗೆ ಹೋಗಿದ್ದೆ ನಾನು. ಅಲ್ಲಿಂದ ಇಲ್ಲಿಗೆ ಬಂದು ಅಲ್ಲಿ ಹೋಗಿ ನೀವು ಇಲ್ಲಿಗೆ ಬಂದಿರೋದು. ಈಗ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ಸುಮಾರು 10 ವರ್ಷಗಳಿಂದ ಬರ್ತಾ ಇದ್ದೀನಿ. ಹಳೆ ದೇವಸ್ಥಾನ ಇದ್ದಾಗಿಂದ ನೀವು ಬರ್ತಾ ಇದ್ದೀರಾ? ಹೌದು, ಚೆನ್ನಾಗಿ ಡೆವಲಪ್ ಆಗಿದೆ. ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಭಾಳಷ್ಟು ತಾಯಿ ಜನಪ್ರಿಯತೆಯನ್ನು ಗಳಿಸಿರಲ್ಲ ಜ್ವಾಲಾಮುಖಿ ತಾಯಿ ತ್ರಿಪುರ ಸುಂದರಿ ಅಮ್ಮ. ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಕೇಳ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜನರ ಕಷ್ಟನು ನೋಡ್ತಾ ಇರ್ಬೋದು. ನೋಡಿ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇದೆ. ಭಕ್ತಾದಿಗಳು ಹಾಗೆ ಹೋಗುವಂತಿಲ್ಲ. ಇಲ್ಲೇ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅನ್ನ ಸಂತರ್ಪಣೆ ಇರುತ್ತೆ, ಮಾಡ್ಕೊಂಡು ಹೋಗ್ಬೋದು. ಬನ್ನಿ. ನಾವು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಗೌರ್ಮೆಂಟಿಂದಲೇ ಮಾಡ್ತಾರೆ? ಹಾಂ, ಗೌರ್ಮೆಂಟಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆಯಿಂದ ನೀವು ಟೈಮಿಂಗ್? ಬೆಳಗ್ಗೆ ನಾವು 5 ಗಂಟೆಗೆ ಓಪನ್ ಮಾಡಿದ್ರೆ ಜನಕ್ಕೆ ಭಕ್ತಾದಿಗಳಿಗೆ 7:30ಗೆ ದರ್ಶನ ಕೊಡ್ತೀವಿ. 2 ಗಂಟೆ ಕ್ಲೋಸ್ ಮಾಡ್ತೀವಿ, ಮತ್ತೆ 3:30ಗೆ ಓಪನ್ ಮಾಡ್ತೀವಿ. ರಾತ್ರಿ 8:30ವರೆಗೂ ಮಾಡ್ತೀವಿ. ಜನ ಯಥೇಚ್ಛವಾಗಿ ಬಂದಂಥ ಕಾಲದಲ್ಲಿ ಜನ ಖಾಲಿ ಆಗೋವರೆಗೂ ನಾವು ಬಾಗ್ಲಾಕಲ್ಲ.
ಮಧ್ಯಾಹ್ನನೂ ಬಾಕ್ಲು ಹಾಕಲ್ಲ. 10 ಗಂಟೆಗೆ ಆಷಾಢ ಇದೆಯಲ್ಲ ಇವತ್ತು 10 ಗಂಟೆ 11 ಗಂಟೆ ಆದರೂ ಆಗುತ್ತೆ, ಅಲ್ಲಿ ಜನ ಖಾಲಿ ಆಗೋವರೆಗೂ ನಾವು ಹಾಕಲ್ಲ, ಮಾಡ್ತಾ ಇರ್ತೀವಿ. ಸರ್ ಇಲ್ಲಿ ಊಟದ ವ್ಯವಸ್ಥೆ, ಅನ್ನದಾನ ವ್ಯವಸ್ಥೆ ಮತ್ತು ಇಲ್ಲಿ ಹೂವಿನ ಅಲಂಕಾರಗಳನ್ನು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅವರೊಬ್ಬರು ಹರಿಸ್ಕೊಂಡಿರ್ತಾರೆ. ಅಂಥವರು ಒಬ್ಬರು ಹೂವಿನ ಅಲಂಕಾರ ಮಾಡಿಸ್ತಾರೆ, ಒಬ್ಬರು ಊಟದ ವ್ಯವಸ್ಥೆ ಮಾಡ್ತಾರೆ. ಇದೆಲ್ಲ ಭಕ್ತಾದಿಗಳು ಮಾಡಿಸ್ತಕ್ಕಂಥದ್ದು. ಈಗ ನಿಮಗೆ ದೇವಸ್ಥಾನಕ್ಕೆ ಏನಾದರೂ ಒಂದು ಕೊರತೆ ಏನಾದಿತ್ತು ಅಂದರೆ ನೀವು ಏನಾದರೂ ಒಬ್ರಿಗೆ ಹೇಳಬೇಕು ಅಂತ ಇದ್ದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದೇವಸ್ಥಾನದಲ್ಲಿ ಏನಾದರೂ ಕೊರತೆ ಇದೆ, ಏನಾದರೂ ಒಂದು ಆಗಬೇಕು ಅನ್ನೋದಿತ್ತು ಅಂತ ನಿಮ್ಮಲ್ಲಿ ಏನಾದರೂ ಇದೆಯಾ ಪ್ರಾಬ್ಲಮ್? ನಮಗೇನಾದ್ರು ಸಮಸ್ಯೆ ಏನಾರು ಇದ್ರೆ ಗೌರ್ಮೆಂಟಿಂದ ಅದು ಏನೋ ಸಮಸ್ಯೆ ಏನಾರು ಇದ್ದರೆ ಅವರು ವಾರ ಮಾಡ್ತಾರೆ, ಇಲ್ಲ ಭಕ್ತರು ಬೇಕು ಅಂದ್ರೆ ಭಕ್ತರಾರ ಮಾಡ್ತಾರೆ. ಯಾವುದಾರ ಕೆಲಸ ಪೆಂಡಿಂಗ್ ಇದೆ, ಏನಾದರೂ ಮಾಡಿಸ್ಬೇಕು? ಅದೇ ಈಗ ಕಾಂಪೌಂಡ್ ಕೆಲಸ ಇದೆ, ಅದೆಲ್ಲ ಪೆಂಡಿಂಗ್ ನಿಂತಿದೆ. ಈ ಕಾಂಪೌಂಡ್ ಕೆಲಸನ ಈಗ TVSನವರು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ವಾರದಲ್ಲಿ ಕೆಲಸ ಶುರು ಮಾಡ್ತಾರೆ. ಹಾಂ, ಓಕೆ, ಥ್ಯಾಂಕ್ ಯು. ಕೊಡಂಗಿಲ್ಲ ನಾ ತಂದೆ ತಾಯ ಮುನ ಕಾಣೋನೆಲ್ಲ ಬನ್ನಿ ಉತ್ನಳಮ್ಮ. ಎಂಬೆ ದಾಳಿಂಬೆ ಕೊಂಬ ಮುರಿದವರ್ಯಾರ ತಾಯೇ ಉತ್ನಳಮ್ಮನ ಹೆಣ್ಣು ಮಕ್ಕ ಬನ್ನಿ ಉತ್ನಳಮ್ಮ. ತಾಯಿ ಉತ್ನಳಮ್ಮನ ಹೆಣ್ಣು ಮಕ್ಕ ಮುರಿದ ಕೊಂಬ ತಂದೋನುಗ ತೊಳುಕ ತಾಗಿದಾಳ ಬನ್ನಿ ಉತ್ನಳಮ್ಮ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಏನು ಇಲ್ಲಿ ಆಗಮಿಕರಾಗಿ ನಾನು 36 ವರ್ಷ ಆಯಿತು. 36 ವರ್ಷದಿಂದ ಇದ್ದೀನಿ. ನನ್ನ ಹೆಸರು ಮಹಾದೇವ ಪ್ರಸಾದ್, ಆಗಮಿಕರು ಶ್ರೀ ಜ್ವಾಲಾ ತ್ರಿಪುರಸುಂದರಿ ಅಮ್ಮನವರ ದೇವಸ್ಥಾನ. ಆಯಿತಾ? ಉತ್ತನಹಳ್ಳಿ. ಆಯಿತಾ? ಏನೀಗ ನೀವೇನು ಕೇಳಬೇಕು? ಈ ತಾಯಿ ಬಗ್ಗೆ ನಿಮಗೆ ಗೊತ್ತಿರೋಷ್ಟು ವಿಶೇಷತೆ ಏನು ಈ ತಾಯಿ ಮಹಿಮೆ ಅಂತ? ತಾಯಿ ಮಹಿಮೆ ಜ್ವಾಲಾ ತ್ರಿಪುರಸುಂದರಿ ಅಂತ ಅಮ್ಮನವ್ರ ಹೆಸರು. ಯಾಕೆ ಆ ಥರ ಹೆಸರು ಬಂತು ಅಂತಂದರೆ, ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಆದಮೇಲೆ ರಕ್ತಬೀಜಾಸುರ ಅಂತಕ್ಕಂಥ ಉತ್ಪತ್ತಿ ಆಗ್ತಾನೆ. ಆವಾಗ ಆ ತಾಯಿ ಅವನು ಒಂದು ರಕ್ತ ಬಿದ್ದರೆ ಒಬ್ಬ ರಾಕ್ಷಸ ಹಿಂಗೆ ಲಕ್ಷೋಪಲಕ್ಷ ಉತ್ಪತ್ತಿ ಆಗ್ತಾ ಇರ್ತಾರೆ. ಆದ್ದರಿಂದ ಅವಳಿಗೆ ಆಯಾಸವಾಗುತ್ತೆ. ಆಗ ತನ್ನ ನೆರಳನ್ನು ನೋಡಿ ಕೌಶಕಿ ಅಂತ ಕೂಗ್ತಾಳೆ. ಆ ಕೌಶಕಿ ಅಂತಕ್ಕಂಥ ಅವಳೇ ಇವಳು ತ್ರಿಪುರ ಸುಂದರಿಯಾಗಿ ಜನ್ಮವಾಗ್ತಾಳೆ. ಆಗ ಆ ಛಾಯೆ ನೆರಳಿನಲ್ಲಿ ಹುಟ್ಟುತ್ತಾಳೆ. ಆವಾಗ ಏನು ಅಂದಾಗೆ ಭೂಮಿಗೆ ರಕ್ತ ಬೆಳೆದೇ ಇದ್ದಂಗೆ ಪಾನ ಮಾಡು ಅಂತ ಹೇಳ್ತಾಳೆ. ಆದ್ದರಿಂದ ಅಮ್ಮನವರು ಹೊರಗಡೆ ನಾಲ್ಗೆ ಚಾಚ್ಕೊಂಡು ಆ ರಕ್ತವನ್ನು, ಆ ಜ್ವಾಲೆಯ ರಕ್ತವನ್ನು ಕುಡಿದಿಂದ ಅವಳು ಅಗ್ನಿಕನ್ಯೆ ಆಗ್ತಾಳೆ. ಅವಳ ಶರೀರವೆಲ್ಲ ಕಾಳಿ ಸ್ವರೂಪ ಆಗುತ್ತೆ. ಹುಟ್ಟಿದ್ದು ತ್ರಿಪುರ ಸುಂದರಿಯಾಗಿ ಅವಳು ರಕ್ತವನ್ನು ಪಾನ ಮಾಡೋದ್ರಿಂದ ಕಾಳಿ ಸ್ವರೂಪ ಆಗುತ್ತೆ. ಆದ್ದರಿಂದ ನೀನು ಭಕ್ತರ ಇಷ್ಟಾರ್ಥಗಳು ಆಗ್ನೇಯ ದಿಕ್ಕಿನಲ್ಲಿ ನೆಲೆಸು ಅಂತೇಳಿ ಅವಳ ಆಜ್ಞೆ ಪ್ರಕಾರ ಆಗ್ನೇಯ ದಿಕ್ಕಿನಲ್ಲಿ ಅಮ್ಮನವ್ರಿಗೆ ಆಗ್ನೇಯ ದಿಕ್ಕು ನೆಲೆಸಿದ್ದಾಳೆ. ಇವರು ಪಶ್ಚಿಮಾಭಿಮುಖ, ಅವರು ಪೂರ್ವಾಭಿಮುಖ, ಎದುರು ಬದುರಿಗಿದ್ದಾರೆ. ಇದು ಇಲ್ಲಿಯ ಮಹಾತಾಯಿ ಯಾಕೆ ಬಂದಿಲ್ಲಿ ಆದರು ಅಂದರೆ, ಇಲ್ಲಿ ಹಿಂದೆ ವಾಲ್ಮೀಕಿ ಅಂತಿರುತ್ತೆ, ಒಂದು ಹುತ್ತ ದೊಡ್ಡದು ಬೆಳೆದಿರುತ್ತೆ. ಇದು ಅಮ್ಮನವರು ಮಾರ್ಕಂಡೇಯ ಋಷಿ ಪ್ರತಿಷ್ಠೆ, ಮಾನವ ಪ್ರತಿಷ್ಠೆ ಅಲ್ಲ. ಆದ್ದರಿಂದ ವಾಲ್ಮೀಕಿ ಎಲ್ಲಿ ಹುತ್ತದಲ್ಲಿ ನೆಲೆಸಿರೋದ್ರಿಂದ ಈ ಗ್ರಾಮಕ್ಕೆ ಉತ್ತನಹಳ್ಳಿ ಗ್ರಾಮ ಅಂತ ಹೆಸರಾಗಿರೋದು. ಆಯಿತಾ? ಆದ್ದರಿಂದ ಈ ತಾಯಿಯನ್ನು ರಾಜವಂಶದವ್ರಿಗೆ ಮನದೇವರಾಗಿ ಕಾಣಿಸ್ಕೊತಾಳೆ. ಆದ್ದರಿಂದ ಕುಲದೇವತೆ ಮೈಸೂರು ಅರಸರಿಗೆ ಈ ಜ್ವಾಲಾ ತ್ರಿಪುರಸುಂದರಿ, ಚಾಮುಂಡೇಶ್ವರಿ ಇಬ್ಬರು ಕುಲದೇವತೆಗಳು. ಇವರಿಂದ ಅವ್ರಿಗೆ ಜೈಕಾರ ಆಗಿದೆ. ವರಪ್ರಸಾದ ಬಿದ್ದು ಅವರು ಈ ಮೈಸೂರು ರಾಜ್ಯ ಸಿಂಹಾಸನ ಉಳಿಬೇಕಾದ್ರೆ ಇವಳ ವರಪ್ರಸಾದವೇ ಕಾರಣ. ಆ ವರಪ್ರಸಾದದಿಂದ ಇವತ್ತಿಗೂ ಇಲ್ಲಿ ಈ ರಾಜರ ಸಿಂಹಾಸನಾರೋಹಣ ನಡೀತಾ ಇದೆ. ಇಂಡಿಯಾದಲ್ಲಿ ಎಲ್ಲೂ ನಡೀತಾ ಇಲ್ಲ ಅಲ್ವಾ? ಖಾಸಗಿ ಆಗ್ಯೋ ಅಥವಾ ಏನಾಗ್ಯೋ ಒಟ್ಟಿಗೆ ನಡೀತಾ ಇದೆ. ಆಯಿತಾ? ಆ ಸಿಂಹಾಸನ ಪೂಜೆ, ಸಿಂಹಾಸನ ದಿನ ತೀರ್ಥ ಪ್ರಸಾದ ಎಲ್ಲ ಹೋಗುತ್ತೆ. ಅವರು ಇಲ್ಲಿಗೆ ಪುದುಬೊಟ್ಟು ಸೇವೆ ಅದು ಇದು ಎಲ್ಲವನ್ನು ಇಟ್ಟಿದ್ದಾರೆ ರಾಜಮನೆತನದವರು. ಆಮೇಲೆ ಕರ್ನಾಟಕ ಸರ್ಕಾರ ತಗೊಂಡು ಈಗ ಬೇಕಾದಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವ್ರನ್ನೆಲ್ಲ ಪಾರ್ಪತ್ಯಕಾರಿ ದೇವಸ್ಥಾನಕ್ಕೆ ಇವರು ಇಲ್ಲೆಲ್ಲ ನೇಮಕ ಮಾಡಿದ್ದಾರೆ. ದುಡ್ಡು ಕಾಸು ಬರ್ತಕ್ಕಂಥ ಸೆನಗು ಬಟ್ಟೆ ಇವೆಲ್ಲವನ್ನೂ ಸರ್ಕಾರದ ವಶಕ್ಕೆ ಹೋಗುತ್ತೆ. ಎಲ್ಲರಿಗೂ ಸಂಬಳ ಕೊಟ್ಟು ಎಲ್ಲ ದೀಪಾರಾಧನೆ, ಪಡಿತರ ಸೇವೆ, ನೈವೇದ್ಯ, ಅನ್ನದಾಸೋಹ ಎಲ್ಲವನ್ನು ಕರ್ನಾಟಕ ಸರ್ಕಾರ ಮಾಡ್ತಾರೆ. ಈಗ ಆಷಾಢ ಟೈಮಲ್ಲಿ ನೀವು ಭಕ್ತಾದಿಗಳಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ಇದು ಆಡಿ ಮಾಸ. ಆಡಿ ಮಾಸ ಅಂದರೆ ಅಮ್ಮನವ್ರಿಗೆ ವಿಶೇಷವಾದಂಥ ದಿನ ದೇವಿಗೆ. ಯಾಕೆ ಅಂತಂದರೆ ಸೌರಮಾನ ಯುಗಾದಿ ಅಲ್ಲಿ ಇದು
ಚಾಂದ್ರಮಾನ ಯುಗಾದಿ ದಕ್ಷಿಣ ಪ್ರಾಂತ್ಯ, ತಮಿಳುನಾಡೆಲ್ಲ ಸೌರಮಾನ ಯುಗಾದಿ. ಸೌರಮಾನ ಯುಗಾದಿಯ ಆಷಾಢದಲ್ಲಿ ದೇವಿ ಪೂಜೆ, ಕಲ್ಯಾಣೋತ್ಸವ ಎಲ್ಲವನ್ನು ತಮಿಳುನಾಡು ಸೈಡ್ನಲ್ಲಿ ಮಾಡ್ತಾರೆ. ಆಯಿತಾ. ಇಲ್ಲಿ ಸೌರಮಾನ ಚಾಂದ್ರಮಾನ ಯುಗಾದಿ ಆದ್ದರಿಂದ ಮಾಘ ಮಾಸ ಕಳೆದ ಮೇಲೆ ಇಲ್ಲಿ ವಿವಾಹಗಳು ಶುರುವಾಗುತ್ತೆ. ಅಲ್ಲಿ ಈಗ ಆಷಾಢದಲ್ಲೇ ಮಾಡ್ತಾರೆ. ಅವ್ರಿಗೆ ಇದು ಶುಭ ಮಾಸ, ನಮಗೆ ಶೂನ್ಯ ಮಾಸ. ಆಯಿತಾ. ಶ್ರಾವಣ ಮಾಸ ಬಂದಾಗ ಇಲ್ಲಿ ಶುಭ. ಆ ಥರ ಚಾಂದ್ರಮಾನಕ್ಕೂ ಸೌರಮಾನಕ್ಕೂ ವ್ಯತ್ಯಾಸ ಅಷ್ಟೇ. ಆದರೂ ದೇವಿ ಈ ಆಡಿ ಶುಕ್ರವಾರ ದೇವಿಯನ್ನು ಯಾಕೆ ಅಂತಂದರೆ ಆವಾಗ ಲಕ್ಷ್ಮೀ ಸ್ವರೂಪಿಣಿ ಆಗಿರ್ತಾಳೆ ಈ ಆಡಿ ಶುಕ್ರವಾರ. ಅದಕ್ಕೆ ನಿಂಬೆಹಣ್ಣು ದೀಪ ಹಚ್ಚಿ ಅರ್ಚನೆ ಪೂಜೆ, ಲಕ್ಷ್ಮಿ ಒಲಿತಾಳೆ ಅನ್ನೋ ಒಂದು ಭಾವನೆ. ಈ ಶುಕ್ರವಾರದಲ್ಲಿ ಅಮ್ಮನವ್ರ ಸೇವೆ, ದೇವಿ ಸೇವೆ ಮಾಡಿ ಅವಳ ಪ್ರಾರ್ಥನೆ ಮಾಡ್ಕೊಂಡು ಅವಳ ಪ್ರಸಾದ ಸ್ವೀಕಾರ ಮಾಡಿದ್ರೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಉಕ್ತಾಳೆ ಅನ್ನೋದು ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಆಡಿ ಶುಕ್ರವಾರ ವಿಶೇಷ ಅಮ್ಮನವರಿಗೆ. ಹಾಗೆ ನಾವು ಇಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ಪೂಜೆ, ಸಹಸ್ರನಾಮಾರ್ಚನೆ, ದೀಪಾರಾಧನೆ ಬೆಳಗ್ಗೆ ಟೈಮು ಇದೆಲ್ಲ ಆಗುತ್ತೆ. ಸಾಯಂಕಾಲ ದೀವಟಿಗೆ ಸೇವೆ, ಶ್ರೀಪಾದ ಉತ್ಸವ ಎಲ್ಲ ಆಗುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ ಬೆಳಗ್ಗೆ 5:30 ಓಪನ್ ಆಗುತ್ತೆ. 5:30ಯಿಂದ 7:30ವರೆಗೂ ಅಭಿಷೇಕ ಪೂಜೆ. 7:30 ಮೇಲೆ ದರ್ಶನ ಜನಕ್ಕೆ. ತಿರ್ಗಾ 10 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಆಗ 1 ಗಂಟೆ ಜನ ಪೂಜೆ ನಿಲ್ಲಿಸಿರ್ತಾರೆ. ಮಹಾಮಂಗಳಾರತಿ ಆದಮೇಲೆ ತಿರ್ಗಾ 2 ಗಂಟೆವರೆಗೂ ಧರ್ಮ ದರ್ಶನ. ತಿರ್ಗಾ 2ರಿಂದ 3:30 ಲಂಚ್ ಅವರ್ಸು. ಆ 3:30 ಆದಮೇಲೆ 3:30ಯಿಂದ ಸಾಯಂಕಾಲ 8:30ವರೆಗೂ ಅಮ್ಮನವ್ರ ದರ್ಶನ ಇರುತ್ತೆ. ಓಕೆ, ತುಂಬ ಥ್ಯಾಂಕ್ಸ್ ಗುರುಗಳೇ. ನಾವು ಈಗ ಆಲ್ರೆಡಿ ನಮ್ಮ ಆಗ್ಮಿಕರೆಲ್ಲ ಹೇಳಿರೋದ್ರಿಂದ ಅವ್ರಿಗಿಂತ ಹೆಚ್ಚಿಗೆ ನಾವೇನು ತಿಳ್ಕೊಂಡಿಲ್ಲ. ಇಲ್ಲಿ ಪಾರ್ಪತ್ಯಾಗಾರ ಕೆಲಸ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷ ಆಯ್ತು ಹೇಳಿ? ಒಂದು 4 ವರ್ಷದಿಂದ ಇಲ್ಲಿ ಪಾರ್ಪತ್ಯಾಗಾರ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಇವರೇ ಎಲ್ಲ ತಿಳ್ಕೊಂಡು ಎಲ್ಲ ಜನಗಳಿಗೆ ತಿಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಆಷಾಢ ಮಾಸದಲ್ಲಿ. ನಿಮಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬರ್ತಿದ್ರು. ಯಾವಾಗ ಬನ್ರಿ ಬೇಗ. ರಾಮಕೃಷ್ಣ ಗೋವಿಂದ ಗೋವಿಂದ. ಶ್ರೀನಿವಾಸನ್ಗ ನಮಸ್ತೆ. ಬಂಗಾರದವನು 5 ಸಾವಿರಕ್ಕೆ ಕೊಡಲಿ. ನಿಂತ್ಕೊಂಡು ಬಂಗಾರ ಹಾಕಿದ್ದೆ, ಮಹಾಲಕ್ಷ್ಮಿ ಕಂಡಾಗಿದ್ದೆ. ಕೈ ಹಾಕ್ಬೇಕಂದ್ರೆ ಕೈಲಿ ಇನ್ನೊಂದು ಅಕ್ಕನ ಮಗ ನೋಡೋದಾಯ್ತಾ. ಬನ್ನಿ ಕಡೆ. ಏಳುಕೊಳ್ಳದ ಎಲ್ಲಮ್ಮ ಏಳಮ್ಮ ಜಗದೋಧಾರಿಣಿ ಏಳಮ್ಮ ಏಳಮ್ಮ ಎಲ್ಲರ ಕಾಯುವ ಎಲ್ಲಮ್ಮ ಸವದತ್ತಿ ಕ್ಷೇತ್ರ ನಿನಗೆ ಹರಸಮ್ಮ ಹರಸು. ಇಲ್ಲಿ ಬೆವರ್ತಾ ಇದ್ದೀವಿ ಇವ್ರನ್ನ ಬಿಡಕ್ಕೆ. ಎಲ್ಲರೂ ಬನ್ನಿ ಉತ್ನಳ್ಳಿ ದೇವಸ್ಥಾನಕ್ಕೆ, ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬನ್ನಿರಿ. ತಾಯಿ ಚಾಮುಂಡೇಶ್ವರಿ ತಾಯಿ ಹಾಗೂ ಉತ್ನಳ್ಳಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅವರು ಒಳ್ಳೇದು ಮಾಡ್ತಾರೆ. ಬನ್ನಿ ಎಲ್ಲರೂ, ತಪ್ಪದೇ ಬನ್ನಿ ಎಲ್ಲರೂ. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ಯಾವಾಗಿಂದ ಮಾಡ್ತಾಯಿದ್ದೀರಾ? ನಿಮ್ಮ ತಂದೆ ಕಾಲವರಿಂದನೂ ಅದೇ ಮಾಡ್ತಿರೋದಿಲ್ಲ ನೀವು ಶುರು ಮಾಡಿರೋದ? ನಮ್ಮ ತಂದೆ ಒಂದು 16 ವರ್ಷದಿಂದ ಮಾಡಿದ್ದಾರೆ. ನಾನು ಒಂದು 4 ವರ್ಷದಿಂದ 5 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 4-5 ವರ್ಷದಿಂದ. ನಮ್ಮ ದೇವ್ರಿಗೆ ಬೇಕಾದ ಮಳ್ಳಕ್ಕಿ, ಸೀರೆ, ಜೋಡಿ ಪೂಜೆ, ಮಲ್ಲಿಗೆ, ಮರಳೆ, ಸಾಮಂತಿಗೆ, ಕನಕಾಂಬರ ಪ್ರತಿಯೊಂದು ಸಿಗುತ್ತೆ. ದೇವ್ರ ಹರಕೆ ಸಾಮಾನುಗಳು ಸಿಗ್ತವೆ. ಎಷ್ಟು ವರ್ಷದಿಂದ ಇದೆ? ಏನಿಲ್ಲ, ನಮ್ಮ ಅಪ್ಪ ನಡ್ಸ್ಕೊಂಡು ಹೋಗ್ತಿದ್ರು, ಇವಾಗ ನಾನು ನಡ್ಸ್ಕೊಂಡು ಹೋಗ್ತಿದ್ದೀನಿ. ನೀವು ನಿಮ್ಮ ತಾಯಿನ? ಅವರು ನಮ್ಮ ತಾಯಿ. ತುಂಬ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಇಲ್ಲಿ 12-13 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ನೀವು ನಿಮ್ಮಿಂದ ಶುರು ಆಗುತ್ತೆ ಇಲ್ಲ ನಿಮ್ಮ ತಂದೆ ಕಾಲದಿಂದನೂ? ಇಲ್ಲ ಸರ್, ನಮ್ಮ ಚಿಕ್ಕಪ್ಪ ಅವ್ರು ಮಾಡ್ತಾ ಇದ್ರು. ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನೀವು ಬಂದು ಎಷ್ಟು ವರ್ಷ ಆಯಿತು? ಸರ್, ನಾವು 12 ವರ್ಷ ಆಯಿತು ಇಲ್ಲಿ ವ್ಯಾಪಾರ ಶುರು ಮಾಡಿ.
ಈ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಪುರಿ ಎಲ್ಲ ತಗೊಂಡು ಹೋಗ್ಲೇಬೇಕು. ತಗೋಗ್ಲೇಬೇಕು ಸರ್. ಇದು ಸಂಪ್ರದಾಯ ಪ್ರಸಾದ ಅಂದ್ಬಿಟ್ಟು ದೇವಸ್ಥಾನ ಮುಂದೆ ಒಂದು ಪುರಿ ಅಂಗಡಿ ಇರುತ್ತೆ, ಎಲ್ಲ ಪ್ರತಿಯೊಬ್ಬರು ತಗೋಯ್ತಾ ಇರ್ತಾರೆ. ಹೌದಾ? ನಿಮ್ಮ ಹೆಸರು? ಸರ್ ಭಾಸ್ಕರ್ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.